ನಾಳೆಯಿಂದ ದುಬಾರಿ ದುನಿಯಾ. ಯಾಕಂದರೆ ಹಾಲು ಮೊಸರಿನ ದರ 4 ರೂಪಾಯಿ ಏರಿಕೆಯಾಗಿದೆ. ನಾಳೆಯಿಂದ ಅಧಿಕೃತ ದರ ಜಾರಿ ಆಗ್ತಾ ಇದೆ. ಕಾಸ್ಟ್ಲಿ ಜೀವನ ರೀ. ನಾಳೆಯಿಂದ ಹೆಂಗ್ರಿ ಜೀವನ ಮಾಡಬೇಕು? ಮಿಡಲ್ ಕ್ಲಾಸ್ನವರು, ಬಡವರು ಬಹಳ ಕಷ್ಟ ಅಂತ ಅನಿಸ್ತಾ ಇದೆ. ಅಂದರೆ ಊಟ ಮಾಡೋಕ್ಕೂ ಭಯ ಪಡಬೇಕು ಅಂಥ ಪರಿಸ್ಥಿತಿ. ಹೋಟೆಲಲ್ಲಿ ಹೋಗಿ ಕಾಫಿ ಟೀ ಕುಡಿಯೋಕ್ಕೂ ಭಯ. ಎಷ್ಟಾಗ್ಬಿಟ್ಟಿದ್ದಾವೆ ಏನು ಜಾಸ್ತಿ ಅಂತ. ಹಾಲು ಮೊಸರು, ಕರೆಂಟು ಯೂನಿಟ್ಗೆ 36 ಪೈಸೆ ಹೆಚ್ಚಳ ಆಗಿದೆ. ನಾಳೆಯಿಂದ ಟೋಲ್ ದರವೂ ಕೂಡ ಏರಿಕೆ ಆಗ್ತಾ ಇದೆ. ಹೊಸ ವಾಹನ ಖರೀದಿಗೆ ನಾಳೆಯಿಂದಲೇ ಸೆಸ್ ಕೂಡ ಜಾರಿಗೆ ಬರ್ತಾ ಇದೆ. ಮತ್ತು ನಾಳೆಯಿಂದ ನೀವೇನಾದರೂ ಹೊಸ ವೆಹಿಕಲ್ ಖರೀದಿ ಮಾಡಿದರೆ ಅದ್ರ ಬೆಲೆ ಕೂಡ ನಿಮಗೆ ಆಟೋಮೆಟಿಕ್ಲಿ ಹೆಚ್ಚಳ ಆಗ್ತಾ ಇದೆ. 3-4% ವಾಹನಗಳ ಬೆಲೆ ಹೆಚ್ಚಳ ಆಗ್ತಾ ಇದೆ. ವಿದ್ಯುತ್ ತಿಂಗಳಿಗೆ ನಿಮಗೆ 20 ರೂಪಾಯಿ ಹೆಚ್ಚಳ ಆಗ್ತಾ ಇದೆ. ಅದು ಗೃಹ ಜ್ಯೋತಿ ಇದ್ರೂ ಅಷ್ಟೇ, ಇಲ್ಲದೇ ಇದ್ರೂ ಅಷ್ಟೇ. 200 ಯೂನಿಟ್ಗಿಂತ ಹೆಚ್ಚಾಗಿ ಬಳಕೆ ಮಾಡ್ತಾರೋ ಅವ್ರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಅಂದರೆ ಹೆಚ್ಚಿಗೆ ಜಾಸ್ತಿ ಆದರೆ ನಾಳೆಯಿಂದ ಹೊಸ ಬಜೆಟ್ ಜಾರಿ ಆಗ್ತಾ ಇದೆ. ತೆರಿಗೆ ಸ್ಲ್ಯಾಬ್ನಲ್ಲೂ ಕೂಡ ಕೆಲವೊಂದಿಷ್ಟು ವಿನಾಯಿತಿಗಳನ್ನು ಕೊಡಲಾಗಿದೆ. TDS ಮಿತಿ ಕೂಡ ಹೆಚ್ಚಳವನ್ನು ಮಾಡಿದ್ದಾರೆ. ಇನ್ನು ಕಸ ಹಾಕೋಕ್ಕೂ ಕೂಡ ಹಣ ಕೊಡಬೇಕು ಬೆಂಗಳೂರಲ್ಲಿ. ಅದು ಕೂಡ ನಾಳೆಯಿಂದ ಜಾರಿ ಆಗ್ತಾ ಇದೆ. ದುಬಾರಿ ಕಾಲ, ದುಬಾರಿ ಜೀವನ. ರಾಜ್ಯ ಸರ್ಕಾರ ಕೂಡ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ. ಹಾಲಿನ ದರ 4 ರೂಪಾಯಿ, ಮೊಸರಿನ ದರ 4 ರೂಪಾಯಿ. ನಾಳೆಯಿಂದ ಅದರ ಅನುಭವ ಆಗುತ್ತೆ. ಏಪ್ರಿಲ್ 1ರಿಂದ ಆರ್ಥಿಕ ನಿಯಮಗಳಲ್ಲಿ ಭಾರಿ ಬದಲಾವಣೆ ಆಗ್ತಾ ಇದೆ. ಅಂದರೆ ನಾಳೆಯಿಂದ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳೋ ಸಾಧ್ಯತೆಗಳಿದ್ದಾವೆ. ಕೇಂದ್ರ ಬಜೆಟ್ನಲ್ಲಿ ಅಧಿಕೃತ ನಿಯಮಗಳು ಜಾರಿ ಆಗುತ್ತೆ. ಅಂದರೆ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ರಲ್ವಾ, ಅದು ನಾಳೆ ಅಫಿಷಿಯಲ್ ಆಗಿ ಜಾರಿ ಆಗ್ತಾ ಇದೆ. ಮತ್ತಷ್ಟು ಹೊರೆ ಆಗುತ್ತೆ. ಇದು ಭಾರೀ ಬದಲಾವಣೆಗಳು ತರ್ತಾ ಇದ್ದಾರೆ. ಯಾಕಂದರೆ ನಾವು ದಿನನಿತ್ಯವೂ ಈ ಬ್ಯಾಂಕ್ ವಹಿವಾಟು ನಡೆಸ್ತಾ ಇರ್ತೀವಿ, ಅಕೌಂಟ್ಗಳನ್ನು ಓಪನ್ ಮಾಡ್ತಾ ಇರ್ತೀವಿ, ಕ್ರೆಡಿಟ್ ಕಾರ್ಡ್ ಬಳಸ್ತಾ ಇರ್ತೀವಿ, GST, UPI ಅಂದರೆ ಈ ಸ್ಕ್ಯಾನರ್ಗಳು, ಫೋನ್ಪೇ, ಗೂಗಲ್ ಪೇ, ಇದರಲ್ಲೂ ಕೂಡ ಬದಲಾವಣೆಗಳಾಗ್ತಾ ಇದೆ. ಬ್ಯಾಂಕ್ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲದೆ ಇದ್ದರೆ ನಿಮಗೆ ದಂಡ ಬೀಳುತ್ತೆ. ಮಿನಿಮಮ್ ಬ್ಯಾಲೆನ್ಸ್ ಇರಲೇಬೇಕು. ಆಧಾರ್ ಕಾರ್ಡ್ಗೆ ಪಾನ್ ಕಾರ್ಡ್ ಲಿಂಕ್ ಮಾಡಲೇಬೇಕು. ಮೋಸ್ಟ್ಲಿ ಇವತ್ತು ಲಾಸ್ಟ್ ಡೇಟ್ ಇತ್ತು ಅಂತ ಅನಿಸುತ್ತೆ. ಮತ್ತು ಅವಕಾಶ ಕೊಡ್ಬೋದು, ಕೊಡೋದೇನೋ ಇರ್ಬೋದು. ಎಲ್ಲ ನಿಯಮಗಳು ನಾಳೆಯಿಂದ ಅಧಿಕೃತವಾಗಿ ಜಾರಿ ಆಗುತ್ತಾ ಇದೆ. ಕೇಂದ್ರ ಸರ್ಕಾರದ ಈ ನಿಯಮಗಳು ಕೆಲವೊಂದಿಷ್ಟು ಬದಲಾವಣೆ ಮಾಡಿದ್ದಾರೆ. ಕೆಲವು ಹೊಸ ನಿಯಮಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ತೆರಿಗೆ ಆದಾಯದ ಮಿತಿ ನಾವು ನೋಡಿದ್ವಿ, ಎಷ್ಟೆಲ್ಲ ವಿಧಿಸಲಾಗಿತ್ತು ಅಂಥೇಳಿ. ಅಲ್ಲಿ ಮಧ್ಯಮ ವರ್ಗದವ್ರಿಗೆ ಇದರಿಂದ ಸ್ವಲ್ಪ ಅನುಕೂಲ ಆಗುತ್ತೆ. ಯಾಕಂದರೆ ತೆರಿಗೆಯಲ್ಲಿ ಯಾವುದೇ ರೀತಿಯಂಥ ಬದಲಾವಣೆ ಇಲ್ಲ. ತೆರಿಗೆ ಕಟ್ಟೋದ್ರಲ್ಲಿ 0ಯಿಂದ 4 ಲಕ್ಷ ರೂಪಾಯಿಗೆ ತೆರಿಗೆ ಇಲ್ಲ. ಅಂದರೆ ವಾರ್ಷಿಕವಾಗಿ ಆದಾಯ ನಮ್ಮದು ಅಷ್ಟಿತ್ತು ಅಂತ ಹೇಳಿದ್ರೆ, 4 ಲಕ್ಷದಿಂದ 8 ಲಕ್ಷ ರೂಪಾಯಿ ನಿಮಗೆ ಆದಾಯ ಇತ್ತು ಅಂತ ಹೇಳಿದ್ರೆ 5%, 8 ಲಕ್ಷದಿಂದ ಅಲ್ಲಿ 12 ಲಕ್ಷದವರೆಗೂ ನಿಮ್ಮ ವಾರ್ಷಿಕ ಆದಾಯ ಇತ್ತು ಅಂತ ಹೇಳಿದ್ರೆ 15% ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ವಾರ್ಷಿಕವಾಗಿ. ಇನ್ನು 16 ಲಕ್ಷದಿಂದ 20 ಲಕ್ಷದವರೆಗೂ ಇತ್ತು ಅಂತ ಹೇಳಿದ್ರೆ ಅಲ್ಲಿ ನೀವು 25% ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. 24 ಲಕ್ಷಕ್ಕಿಂತ ಹೆಚ್ಚು ಇದ್ದರೆ ಅಥವಾ ಅಷ್ಟಿದ್ರೆ ನೀವು 30%ಗಿಂತ ಹೆಚ್ಚು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ನೋಡಿ, ಈಗ 12 ಲಕ್ಷದವರೆಗೆ ಯಾರಿಗೆಲ್ಲ ಆದಾಯ ಇದೆಯೋ ವಾರ್ಷಿಕವಾಗಿ, ಅದು ನೀವು ಸ್ಯಾಲ್ರಿ ಹೋಲ್ಡರ್ ಇರ್ಬೋದು ಅಥವಾ ಸಣ್ಣ ಉದ್ಯಮ ಮಾಡ್ತಾ ಇರ್ಬೋದು, 12 ಲಕ್ಷದವರೆಗೂ ಯಾರೆಲ್ಲ ಆದಾಯ ಗಳಿಸ್ತಾ ಇದ್ದೀರೋ ಅವರು 1 ರೂಪಾಯಿ ಕೂಡ ಕಟ್ಟಂಗಿಲ್ಲ ಟ್ಯಾಕ್ಸು. 12 ಲಕ್ಷಕ್ಕಿಂತ ಮೇಲೆ 13 ಲಕ್ಷ ಅಂತ ಅಂದ್ಕೊಳ್ಳೋಣ, 13 ಲಕ್ಷಕ್ಕೆ ಟ್ಯಾಕ್ಸ್ ನಿಮಗೆ ಅಲ್ಲಿ ನೀವು ಕಟ್ಟಬೇಕಾಗತ್ತೆ. ಅದು 4 ಲಕ್ಷದಿಂದ ನಿಮಗೆ ಶುರುವಾಗುತ್ತೆ. ಅದರಲ್ಲಿ ಡಿವೈಡ್ ಮಾಡ್ತಾರೆ. 4 ಲಕ್ಷ 4 ಲಕ್ಷ 4 ಲಕ್ಷ 3 ಡಿವೈಡ್ ಮಾಡಿ ಅಲ್ಲಿ ನಿಮಗೆ ಟೋಟಲ್ ಮಾಡಿ ಟ್ಯಾಕ್ಸನ್ನು ಇಸ್ಕೊಳ್ತಾರೆ.